ನರಸಾಪುರ ನಾಗಸಮುದ್ರ ಮಧ್ಯದ 270 ಎಕರೆ ರೈತರ ಹೊಲಗಳನ್ನು ಕೆಐಎಡಿಬಿ ಅವರು ವಶಪಡಿಸಿಕೊಳ್ಳಲು ಹವಣಿಸುತ್ತಿದ್ದಾರೆ ಎಂದು ಮಂಜುನಾಥ್ ಪಾರ್ವತಗೌಡ ಆಕ್ರೋಶ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನರಸಾಪುರ ಭಾಗದಲ್ಲಿ ಈಗಾಗಲೇ ಕೆಐಎಡಿಬಿ ಅವರು ಅಭಿವೃದ್ಧಿಗಾಗಿ ಎಂದು ಈ ಹಿಂದೆ 150ಕ್ಕೂ ಹೆಚ್ಚು ಎಕರೆ ಹೊಲಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮತ್ತೆ 220ಕ್ಕೂ ಹೆಚ್ಚು ಎಕರೆ ಅದೇ ನಾಗಸಮುದ್ರ, ನರಸಾಪುರ, ಬೆಟಗೇರಿ, ಹಿರೇಕೊಪ್ಪ, ನೇರಳಗಿ ಸುತ್ತಮುತ್ತಲಿನ ಫಲವತ್ತಾದ ಜಮೀನನ್ನು ವಶಪಡಿಸಿಕೊಳ್ಳುತ್ತೇವೆ ಎಂದು ರೈತರ ಮನೆಗಳಿಗೆ ನೋಟಿಸು ಕಳಿಸಿದ್ದಾರೆ. ನಾವು ಇದನ್ನು ಖಂಡಿಸುತ್ತೇವೆ ಹಾಗೂ ದಂಡಿನ ದುರ್ಗಮ್ಮ ದೇವಸ್ಥಾನದ ಪಕ್ಕದಲ್ಲಿ ದೊಡ್ಡ ಪೈಪ್ ಹಾಕಲು ಹೊರಟಿದ್ದಾರೆ. ಅದು 20 ಅಡಿ ಆಳದಲ್ಲಿ ಎಂದು ಹೇಳುತ್ತಿದ್ದಾರೆ. ಅದರ ಬೇರನ್ನು ಕತ್ತರಿಸಿ ಹೋದರೆ ಅಲ್ಲಿನ ದೊಡ್ಡ ಬೇವಿನ ಮರ ಸುಮಾರು 150 ಹೆಚ್ಚು ವರ್ಷ ಹಳೆಯ ಮರ ಬಿದ್ದು ಹೋದರೆ ನಮ್ಮ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದಂತಾಗುತ್ತದೆ. ಹಾಗಾಗಿ ಇದೇ ತಿಂಗಳು 17ರಂದು ದಂಡಿನ ದುರ್ಗಮ್ಮ ದೇವಸ್ಥಾನದ ಮುಂದೆ ಪ್ರತಿಭಟನೆ ನಡೆಸಲು ತೀರ್ಮಾನ ಕೈಗೊಂಡಿದ್ದೇವೆ. ಯಾವುದೂ ಉದ್ದೇಶವಿಲ್ಲ. ತಮ್ಗೆ ಎಲ್ಲೆಂದರಲ್ಲಿ ಹಂಗ ಬೇಕಂತ ಪೈಪ್ ಹಾಕಿ ಬಿಲ್ ತಗೋಬೇಕು ಅನ್ನುವಂಥದ್ದು ಇವ್ರ ಇಂಟೆನ್ಷನ್ ಕಾಮಗಾರಿ ಮಾಡ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ನಾವು ಇದೇ 17ನೇ ತಾರೀಕು ಶ್ರೀ ದಂಡೇಶ್ವರಮ್ಮ ದೇವಸ್ಥಾನ ಪಾಲಾಬಾದ ರಸ್ತೆ ಅಲ್ಲಿ ದುರ್ಗಮ್ಮನ ದೇವಸ್ಥಾನದ ಮುಂದೆ ದೊಡ್ಡ ಮಟ್ಟದೊಳಗ ಹೋರಾಟ ನಡೆಕೊಂಡಿದ್ದೀವಿ. ಹೆಚ್ಚಿನ ನಮ್ಮ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರು ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷರಾದ ಸುಂಕದವ್ರು ಮಾತಾಡ್ತಾರೆ. ಸಿಗ್ತಾವ್ರು ಹೇಳ್ತಿರೋರು ತಾತ್ಕಾಲಿಕವಾಗಿ ತಮ್ಗೆ ಹೆಂಗ್ ಬೇಕಂತ ಪೈಪ್ ಹಾಕಿ ಬಿಲ್ ತಗೊಂಡು ಹೋಗ್ಬಿಡ್ಬೇಕು. ಅದಕ್ಕ ನಾವು ಇದನ್ನ ತೀವ್ರವಾಗಿ ಖಂಡಿಸ್ತೀವಿ. ನಮ್ಗೆ ನೀರ್ ಅವಶ್ಯಕತೆ ಐತಿ, ಆ ತಾತ್ಕಾಲಿಕವಲ್ಲ, ಶಾಶ್ವತವಾಗಿ. ಈ ಡಾಂಬರ್ ಮಗ್ಲ ಏನೊಂದು ಪೈಪ್ ಹಾಕಿಬಿಟ್ರೆ ನಾ ರಸ್ತೆಗಳಿಗೆ ಕಾಣತ್ತೇವೆ. ರಸ್ತೆಗಳಿಗೆ ಕಾಣತ್ತಂದ್ರೆ ಆ ರಸ್ತೆ ಕೆಳಗಡೆ ಪೈಪ್ ಹೋಗ್ಬಿಡ್ತಾವ, ದೊಡ್ಡ ದೊಡ್ಡ ಪೈಪ್, ಇಡೀ ಆ ಭಾಗಕ್ಕೆ ನೀರು ಸಂಪರ್ಕ ಮಾಡುವಂತ ಪೈಪ್ಗಳು ಹೋಗ್ತಂದ್ರ ನಾಳೆ ಏನ್ ಮಾಡ್ತಾರೆ, ಆಟೋಮೆಟಿಕ್ ಏನ್ ಲೋಕೋ ನಮ್ಮ ಕೆಐಡಿಬಿ ಅವರು ಸಾರಿ PWD ಅವ್ರು ಪೈಪ್ ಹಾಕ್ರಿ ಅಂತಂದು ಕೂಡ ಪರ್ಮಿಷನ್ ಕೊಟ್ರ ಅವ್ರಿಗೆ. ಇಲ್ಲಿಗಲ್ಲ, ಕಾನೂನಿಗೆ ವಿರುದ್ಧವಾಗಿ ಅವರೇ ಮಾಡಿರುವಂತ ಏನೊಂದು ಪ್ರಕಟಣೆ ಐತಲ್ಲ, ಸುತ್ತೋಲೆ ವಿರುದ್ಧವಾಗಿ ಅವ್ರಿಗೆ ಆದೇಶನ ಕೊಡ್ತಾರೆ, ಏನ್ ಪೈಪ್ ಹಾಕಿರಿ ಅಂತ. ಯಾವ ನ್ಯಾಯ? ಅದಕ್ಕ PWD ಇಲಾಖೆ ಅವರು ತತ್ಕ್ಷಣ ಎಚ್ಚೆತ್ತುಕೊಂಡು ಏನೊಂದು ಅನುಮತಿ ಕೊಟ್ಟಿದ್ದೀರಿ, ಕೂಡಲೇ ರದ್ದುಪಡಿಸಬೇಕು. ನಿಮ್ಮ ರಸ್ತೆ ಮಧ್ಯಭಾಗದಿಂದ 40 ಮೀಟರ್ ಬಿಟ್ಟು ಆ ಪೈಪ್ಗಳನ್ನ ಹಾಕ್ಬೇಕು. ನಮ್ಗೆ ರೈತರಿಗೆ ಶಾಶ್ವತವಾಗಿ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು. ಜೊತೆಗೆ ನಮ್ಮ ದಂಡೇಶ್ವರಮ್ಮ ಏನ ಹೆಸರುವಾಸಿಯಾಗಿರುವಂತ ನಮ್ಮ ಬೆಟಗೇರಿ ಭಾಗದ ದಂಡೇಶ್ವರಮ್ಮ ನಾಲ್ಕು ಸಂವತ್ಸರಗಳು ಇರುವಂತದ್ದು. ಆ ದಂಡೇಶ್ವರಮ್ಮ ಸುಮಾರು 150ರಿಂದ 60 ವರ್ಷದ ಆ ದಂಡೇಶ್ವರಮ್ಮನ ಹಿಂದಿರುವ ಗಿಡ ಏನ್ ಬೇವಿನ ಗಿಡ, 50ರಿಂದ 60 ವರ್ಷಕ್ಕಿಂತಲೂ ಹೆಚ್ಚು ಆಯುಷ್ಯ ಹೊಂದಿರುವಂತಹ ಗಿಡ ಅಂತಂದು ನಮ್ಮ ಅರಣ್ಯ ಇಲಾಖೆ ಅವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಒಂದು 50ರಿಂದ 60 ಹೆಚ್ಚು ಕಡಿಮೆ ಒಂದು 200 ವರ್ಷ ಗಿಡ ಐತಂದ್ರೆ ಅದ್ರ ಬೇರುಗಳು ಸಾಕಷ್ಟು ಪ್ರದೇಶದೊಳಗೆ ಹಂಚಿಬಿಟ್ಟಿರ್ತವೆ. ಹಂಚಿದಾಗ ಇವರು ಹನಿ ನೀರಾವರಿಗಳು ಆ ಗುಡಿಗೆ ಹೆಚ್ಚೆ ಅಂದ್ರೆ ಕಟ್ಟಿ ಐತಲ್ಲ, ಕಟ್ಟಿಗೆ ಹೆಚ್ಚೆ ಗುಡಿ ಬೇವಿನ ಗಿಡ ಬೇವಿನ ಮರದಿಂದ 4ರಿಂದ 5 ಫೂಟ್ ಬಿಟ್ಟು ನಾವು 20 ಫೂಟ್ ಡೀಪ್ ಆಗಿ ಅದನ್ನ ತೆಗೆದು ದೊಡ್ಡ ಪೈಪ್ ಹಾಕ್ತೀವಿ ಅಂತ ಅಂದ್ರ ಇದು ಆಷಾಢಕ್ಕೆ ಗಾಳಿ ಸಾಕಷ್ಟು ಗಾಳಿ ಬೀಸ್ತೈತಿ. 20 ಫೂಟ್ ಡೀಪ್ ತೆಗೆದು ಪೈಪ್ ಹಾಕೋದ್ರಿಂದ ಇನ್ಬ್ಯಾಲೆನ್ಸ್ ಆಗಿ ಗಿಡ ಬೀಳೋ ಚಾನ್ಸಸ್ ಐತಿ. ಗಿಡ ಬಿತ್ತಂದ್ರ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗ್ತೈತಿ. ಇವ್ರ ಉದ್ದೇಶ ಯಾವುದು ಸಾರ್ವಜನಿಕರ ನಿಜವಾಗ್ಲೂ ಫಲವತ್ತಾದ ಭೂಮಿ, ಅದು ನರಸಾಪುರ ಸರದ್ದು. ಈಗಾಗಲೇ ಈ ಹಿಂದ ಆಸ್ತಿ ಕಳ್ಕೊಂಡು ಅಲ್ಪ ಸ್ವಲ್ಪ ತುಳು ಭೂಮಿ ಇಟ್ಕೊಂಡು ನಮ್ಮ ರೈತರು ಬದುಕಿದ್ದಾರೆ. ಅದನ್ನು ಕೂಡ ನಾವು ಪಡಿಸ್ಕೊಂತೀವಿ ಅಂತಂದ್ರೆ ಆ ಭಾಗದ ರೈತರ ಪರಿಸ್ಥಿತಿ ನಾವು ಏನ್ ಹುಟ್ಟಬೇಕು, ಏನ್ ಬೆಳಿಬೇಕು. ಜೊತೆಗೆ ಆ ಸುತ್ತಲಿರುವಂತ ಹಳ್ಳಿಗಳ ಪರಿಸರ, ಇವತ್ತು ಚಿಕ್ಕಪ್ಪ, ಹಿರಿಕೊಪ್ಪ, ನಾಗಸಮುದ್ರ, ಬೆನಕೊಪ್ಪ, ನೀರ್ಲಿಗಿ, ಕನಿಗನಹಾಳ, ಮತ್ತಲಿಗೇರಿ, ಈ ಭಾಗದ ಬಿಟಿಗೇರಿ, ಈ ಭಾಗದ ಪರಿಸರ ವ್ಯವಸ್ಥೆ ಅಸಮತೋಲನ ಆಗ್ತೈತಿ. ಜನ ಬದುಕು ದುಸ್ತರ ಆಗ್ತೈತಿ, ಅನಾರೋಗ್ಯಕ್ಕೆ ತುತ್ತಾಗ್ತೀವಿ. ಆ ಭಾಗದಲ್ಲಿರುವಂತ ಗ್ರಾಮಗಳು ಮತ್ತೊಂದು ಹಿರೋಶಿಮಾ, ನಾಗಸಾಕಿ ಆಗ್ತೈತಿ. ದಯವಿಟ್ಟು ಆರೋಗ್ಯದಿಂದ ಬದುಕಾಕ ನಮ್ಗ ಅವಕಾಶ ಮಾಡಿಕೊಡ್ಬೇಕು ಸರ್ಕಾರ. ಯಾವುದೇ ರೀತಿಯಿಂದ ಭೂಸ್ವಾಧೀನ ಪಡಿಸಿಕೊಳ್ಳೋದನ್ನ ತತ್ಕ್ಷಣವೇ ಕೈ ಬಿಡಬೇಕು. ಆ ಭಾಗಗಳ ರೈತರು ನೆಮ್ಮದಿಯಿಂದ ಬದುಕಾಕ ಸರ್ಕಾರ ಮತ್ತು ಕೆಐಡಿಬಿ ಅವರು
ನಮ್ಗ ಅನುಕೂಲ ಮಾಡ್ಬೇಕಂತಂದು ಸರ್ಕಾರಕ್ಕೂ ಮತ್ತು ಕೆಡಿಬಿ ಮೂಲಕ ಒತ್ತಾಯ ಮಾಡ್ತೀವಿ. ಜೊತೆಗೆ ಎರಡನೇದು ಇನ್ನೊಂದು ವಿಚಾರ ಹೇಳ್ಬೇಕಂದ್ರ ಹನಿ ನೀರಾವರಿ ಏನ್ ರೈತರಿಗೆ ವರದಾನವಾಗಬೇಕಾಗಿದ್ದ ಹನಿ ನೀರಾವರಿ ಯೋಜನೆ ನಮ್ಗೆ ಅವಶ್ಯಕತೆ ಐತಿ. ನಮ್ಮ ನೀರಿನ ವ್ಯವಸ್ಥೆ ನಿಜವಾಗ್ಲೂ ನಮ್ಗೆ ಅವಶ್ಯಕತೆ ಐತಿ. ಆ ಭಾಗಗಳು ನಾವು ಬೋರಕ್ಕೆ ನೀರು ಬಿಡೋದಿಲ್ಲ, ನಮ್ಗೆ ನೀರ್ ಬೇಕು. ಆದ್ರೆ ಗುತ್ತಿಗೆದಾರ ಏನ್ ಮಾಡತ್ತಾರ, ಕೆಲವೊಂದು ಗುತ್ತಿಗೆ ಪಡೆದು ಹೊರದಾಯಿಸಿದವರು ಗದಗದಿಂದ ಫಲಾಫಲವನ್ನು ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಏನೊಂದು ಇಂಡಿಯನ್ ರೋಡ್ ಕಾಂಗ್ರೆಸ್ ವಿಶೇಷ ಪ್ರಕಟಣೆ 15 ರಾಜ್ಯ ಹೆದ್ದಾರಿ ಅಕ್ಕಪಕ್ಕಗಳಲ್ಲಿ ಅನಧಿಕೃತವಾದ ಯಾವುದೇ ಕಾಮಗಾರಿಯನ್ನ ರಸ್ತೆಯ ಮಧ್ಯಭಾಗದಿಂದ 40 ಮೀಟರ್ ಒಳಗಡೆ ಯಾವುದೇ ಕಾಮಗಾರಿಯನ್ನ ಮಾಡಬಾರದಂತ ಇದು ಕೇಂದ್ರ ಸರ್ಕಾರ ಏನ್ ರೋಡ್ ಕಾಂಗ್ರೆಸ್ನವರು ಏನೊಂದು ಘೋಷಣೆ ಮಾಡಿದ್ದಾರ ಈ ಘೋಷಣಾ ಪತ್ರ. ಇದರ ವಿರುದ್ಧವಾಗಿ ಡಾಂಬರಿ ಹೊಂದಿಕೊಂಡ ಅವರಿಗೆ ರೈತರಿಗೆ ಶಾಶ್ವತವಾಗಿ ನೀರು ಕೊಡುವ ಉದ್ದೇಶ ಇಲ್ಲ.